ರಾಷ್ಟ್ರದಾದ್ಯಂತ ಸುದ್ದಿಯಲ್ಲಿತ್ತು ಈ ವಿಚಾರ, ಚರ್ಚೆಯಲ್ಲಿತ್ತು, ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗಿತ್ತು ನಟ ಅಲ್ಲು ಅರ್ಜುನ್ ಅವರ ಅರೆಸ್ಟ್ ವಿಚಾರ. ಸೊ ಫೈನಲಿ ಇವತ್ತು ಬೆಳ್ಳಂಬೆಳಗ್ಗೆ ಅವರು ಬಿಡುಗಡೆ ಆಗಿದ್ದಾರೆ. ಜೈಲಿನ ಕೆಲ ಪ್ರಾಸೆಸ್ಗಳನ್ನು ಮುಗಿಸಿಕೊಂಡು, ಅಂದರೆ ಆ ಬೇಲ್ ಬಾಂಡ್ ಅನ್ನು ಮುಗಿಸಿಕೊಂಡು ಅವರು ಮಧ್ಯಂತರ ಜಾಮೀನಿನ ಮೂಲಕ ಬಿಡುಗಡೆ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಬೈ ಒನ್ ಡೀಟೇಲ್ಸ್ ನೋಡೋಣ. ಡಿಸೆಂಬರ್ 4ನೇ ತಾರೀಕು ಸಂಧ್ಯಾ ಥಿಯೇಟರ್ ಹತ್ರ ಈ ಕಾಲ್ ತುಳಿತ ಸಂಭವಿಸುತ್ತೆ. ಅದರಲ್ಲಿ ರೇವತಿ ಅವರು ಸಾವಾಗುತ್ತೆ. ಜೈಲಲ್ಲೇ ಒಂದು ರಾತ್ರಿಯನ್ನ ಅಲ್ಲು ಅರ್ಜುನ್ ಕಳಿಬೇಕಾಗಿ ಬರುತ್ತೆ. ಮಧ್ಯಂತರ ಜಾಮೀನು ಸಿಕ್ಕಿದ್ರು ಕೂಡ ಅವರು ಆ ಜಾಮೀನು ಪ್ರಾಸೆಸ್ ಮುಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ತಡ ಆಯಿತು. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎದುರಾಯಿತು. ಹೀಗಾಗಿ ಒಂದು ರಾತ್ರಿ, ತಮ್ಮ ಇಡೀ ಜೀವನದ ಇತಿಹಾಸದಲ್ಲೇ ಒಂದು ರಾತ್ರಿ ಜೈಲಲ್ಲಿ ಕಳಿಬೇಕಾದ ಪರಿಸ್ಥಿತಿ ಬಂತು. ಇನ್ನು ಡೈರೆಕ್ಟ್ ಆಗಿ ಜೈಲಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಅವರ ನಿವಾಸಕ್ಕೆ ಬಂದಿದ್ದಾರೆ. ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಅಲ್ಲಿ ಫ್ಯಾನ್ಸ್ಗೂ ಕೂಡ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆ ಅವರ ಮನೆ ಮುಂದೆ ಅಭಿಮಾನಿಗಳು ಜಮಾಯಿಸುವಂತಹ ಸಂಖ್ಯೆ ಕೂಡ ವಿಪರೀತವಾಗಿ ಆಗ್ತಾ ಇದೆ. ವಿಜುವಲ್ಸ್ ಕೂಡ ನಮಗೆ ಲಭ್ಯ ಆಗ್ತಾ ಇದೆ. ಸೊ ಒಂದು ರಾತ್ರಿ ಕೆಲ ಗಂಟೆಗಳು ಫ್ಯಾಮಿಲಿಯಿಂದ ದೂರ ಇದ್ರು, ಬರ್ತಾ ಇದ್ದ ಹಾಗೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಇಡೀ ಫ್ಯಾಮಿಲಿನೇ ಆಚೆ ಬಂತು. ಅವ್ರ ಮಕ್ಕಳು, ಇಬ್ರು ಮಕ್ಕಳನ್ನ ಅವ್ರು ತಬ್ಕೊಂಡ್ರು. ಬರ್ತಾ ಇದ್ದ ಹಾಗೆ ತಾಯಿಯನ್ನ ನೋಡಿದ್ರು, ತಂದೆ ಜೊತೆಗಿದ್ರು, ಹೆಂಡತಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ. ಕಣ್ಣೀರು ಹಾಕ್ತಾ ಇದೆ ಫ್ಯಾಮಿಲಿ. ಭಾವನಾತ್ಮಕ ಕ್ಷಣಗಳಿಗೂ ಕೂಡ ಇದು ಸಾಕ್ಷಿ ಆಯಿತು. ನಿನ್ನೆ ಮಧ್ಯಾಹ್ನ ಕೂಡ ಇವರು ಜೈಲಿಗೆ ಹೋಗ್ಬೇಕಾದ್ರೆ, ಅಂದರೆ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಬೇಕಾದ್ರೆ ಅವರ ವೈಫು ಕಣ್ಣೀರು ಹಾಕಿದ್ದನ್ನು ನಾವು ನೋಡಿದ್ವಿ. ಫ್ಯಾಮಿಲಿ ಮೆಗಾಸ್ಟಾರ್ ಕುಟುಂಬ ಅಂದರೆ ಹೇಳಿ ಕೇಳಿ ಬಹಳ ದೊಡ್ಡ ಕುಟುಂಬ. ಅಲ್ಲು ಅರ್ಜುನ್ ಕೂಡ ಅದರ ಭಾಗ. ಸೊ ಅವರೆಲ್ಲರೂ ಕೂಡ ಅಲ್ಲಿರೋದನ್ನು ಗಮನಿಸ್ತಾ ಇದ್ದೀರಾ. ಸಿನಿಮಾ ರಂಗದ ಅನೇಕರು ಕೂಡ ಬರೋದಕ್ಕಿದ್ದಾರೆ. ಆಲ್ರೆಡಿ ಕೆಲವರೆಲ್ಲ ಬಂದಿದ್ದಾರೆ. ನೆನೆ ಅಂತೂ ದೊಡ್ಡ ಮಟ್ಟದಲ್ಲಿ ಸಪೋರ್ಟನ್ನು, ಮಾರಲ್ ಸಪೋರ್ಟನ್ನು ಅಲ್ಲು ಅರ್ಜುನ್ ಅವರಿಗೆ ಕೊಟ್ಟಿದ್ರು. ವಿಜುವಲ್ಸ್ ನೋಡ್ತಾ ಇದ್ದೀರಾ. ಬಂದು ಪ್ರತಿಯೊಬ್ಬರನ್ನು ಕೂಡ ಆಲಂಗಿಸಿ ಮಾತಾಡಿಸ್ತಾ ಇರುವಂತಹ ವಿಜುವಲ್ಸು. ಬಂದ ತಕ್ಷಣವೇ ಮಗಳನ್ನ ಎತ್ತಿ ಹಿಡಿದು ಮುದ್ದಾಡಿದ್ರು. ಮಗಳು ಕಂಡ್ರೆ ಪಂಚಪ್ರಾಣ ಅಲ್ಲು ಅರ್ಜುನ್ ಅವರಿಗೆ. ಅವ್ರ ಜೊತೆಗೆ ಅನೇಕ ಫೋಟೋ ವಿಡಿಯೋಗಳನ್ನೆಲ್ಲ, ಫನ್ ವಿಡಿಯೋಗಳನ್ನೆಲ್ಲ ಶೇರ್ ಮಾಡ್ತಾ ಇದ್ರು. ಮಗನನ್ನು ನೋಡಿದ್ರು. ಮತ್ತು ಫ್ಯಾಮಿಲಿ ಮೆಂಬರ್ಸು, ತಾಯಿ ಸೇರಿದಂತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದು ಕ್ಷೇಮವಾಗಿದೆಯಾ, ಯಾಕೆ ಹೀಗಾಯಿತು ಅನ್ನುವಂತಹ ವಿಚಾರಗಳ ಬಗ್ಗೆ ಎಲ್ಲ ಪರಸ್ಪರ ಚರ್ಚೆಗಳನ್ನು ಮಾತಾಡಿದ್ದಾರೆ. ಯೋಗಕ್ಷೇಮ ವಿಚಾರಣೆ ಅಲ್ಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಫ್ಯಾನ್ಸ್ ಕೂಡ ಆಚೆ ಬಂದಿದ್ದಾರೆ. ಆ ಪುಲೋವರ್ ಹಾಕಿದ್ದಾರಲ್ಲ, ನೀವು ನೋಡ್ತಾ ಇದ್ದೀರಲ್ಲ, ಅಲ್ಲು ಅರ್ಜುನ್ ಪುಲೋವರ್ ಹಾಕಿದ್ದಾರಲ್ಲ, ಅದು ಕೂಡ ಪುಷ್ಪ ಪ್ರಮೋಷನಲ್ ಆ್ಯಕ್ಟಿವಿಟಿಯ ಪುಲೋವರೇ. ಅಟ್ಲೀಸ್ಟ್ ಅದನ್ನು ಚೇಂಜ್ ಮಾಡ್ತೀನಿ, ಅವಕಾಶ ಕೊಡಿ ಅಂದರೂ ನೆನೆ ಪೊಲೀಸ್ನವ್ರು ಕೊಟ್ಟಿರಲಿಲ್ಲ. ಆ ಪುಲೋವರ್ ಮುಂದೆಗಡೆ ಒಂದು ಲೋಗೋ ಇದೆ. ಲೋಗೋ ಕೆಳಗಡೆ ಪುಷ್ಪ ಫ್ಲವರ್ ನೈ ಫೈರ್ ಹೇ ಅಂತೆಲ್ಲ ಒಂದು ಲೋಗೋ ಇದೆ. ಭಾಳ ಚರ್ಚೆ ಆಗ್ತಿತ್ತು. ಅವರು ರಿಲೀಸ್ ಆಗ್ತಿದ್ದಂಗೆ ಅವ್ರ ಅಭಿಮಾನಿಗಳೆಲ್ಲ ಸ್ಟೇಟಸ್ ಹಾಕೊಂಡಿದ್ರು, ಅದನ್ನು ಅದ್ರ ಪ್ರಕಾರನೇ ಬಂದರು ನೋಡಿ ಅಂತ ಹೇಳಿ. ಆದರೂ ಒಂದು ರಾತ್ರಿ ಕಳಿಬೇಕಾಗಿ ಬಂತು. ಇನ್ಫ್ಯಾಕ್ಟ್ ಅಲ್ಲು ಅರ್ಜುನ್ ಅವರ ಕುಟುಂಬದ ಇತಿಹಾಸದಲ್ಲಿ ಯಾರು ಕೂಡ ಈ ಥರ ಜೈಲಿಗೆ ಹೋಗಿದ್ದು, ಕೋರ್ಟಿಗೆ ಹೋಗಿದ್ದು ಯಾವುದೂ ಇಲ್ಲ. ಆದರೆ ಇವರ ಬಂಧನದ ಹಿಂದೆ ಕೂಡ ನಾನಾ ಕಾನ್ಸ್ಪಿರಸಿ ಥಿಯರಿಗಳು ಮುಂದೆ ಬರ್ತಾ ಇದೆ. ಬಿಡುಗಡೆಯ ಸಂದರ್ಭದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದಾರೆ. ದೃಷ್ಟಿ ತೆಗಿತಾ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು. ದೃಷ್ಟಿಯಾಗಿದೆ. ಇತ್ತೀಚೆಗಷ್ಟೇ ಭಾಳ ದೊಡ್ಡ ಸಕ್ಸಸ್ ಸಿಕ್ಕಿತ್ತು. ಟಾಲಿವುಡ್ನಲ್ಲಿ ರೆಕಾರ್ಡ್ ಮೇಲೆ ರೆಕಾರ್ಡು, RRR ರೆಕಾರ್ಡು, ಬಹಳ ರೆಕಾರ್ಡ್ಗಳನ್ನ ಈ ಸಿನಿಮಾ ಬ್ರೇಕ್ ಮಾಡಿತ್ತು. ಸೊ ಕುಂಬಳಕಾಯಿ ಒಡೆದು ದೃಷ್ಟಿ ತೆಗೆಸುವಂತಹ ಕೆಲಸಕ್ಕೂ ಕುಟುಂಬಸ್ಥರು ಮುಂದಾಗಿದ್ದಾರೆ.